ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಸಾಲಗಳಿಂದ ಮುಕ್ತಿ ಪಡೆಯಲು ಈ ಒಂದು ಪರಿಹಾರವನ್ನು ಮಾಡಿ. ಯಾವ ಪರಿಹಾರ ಅದನ್ನು ಹೇಳಿದ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋ ನೋಡೋದು ಮಾತ್ರ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ವಾರಕ್ಕೊಮ್ಮೆ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರ ಮೇಲೆ ಶಿವದೇವರ ಕೊರಗುಜ್ಜ ದೇವದ ಆಶೀರ್ವಾದ ಅಂತ ಪ್ರತಿ ಸೋಮವಾರದ ದಿನ ಹೇಳ್ತೇನೆ. ಈ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರ ಮೇಲಿದೆ ಶಿವದೇವರ ಕೊರಗುಜ್ಜ ದೈವದ ಆಶೀರ್ವಾದ, ಹಾಗೆಯೇ ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ ಇವರೆಲ್ಲ. ಅದರಲ್ಲಿ ನೋಡೋದಾದರೆ ವಸಂತಾಚಾರ್ಯ, ಶ್ರೀನಿವಾಸ ಮೂರ್ತಿ, ಸಾವಿತ್ರಮ್ಮ, ಶಶಿಕಲಾ, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ವೈಷ್ಣವಿ, ದೀಕ್ಷಿತ ಎಂ, ಗುರುಸ್ವಾಮಿ, ಸುಮಿತ್ರಾ ಶೆಟ್ಟಿ, ಎಂ ವಿ, ಲಕ್ಷ್ಮಿ ಭಾರತಿ, ಗೋಪಾಲ್, ನಾಗಶ್ರೀ, ಹಾಗೆಯೇ ಆನಂದ್ ಕುಮಾರ್, ಮಂಜುಳಾ ಎಸ್, ಪ್ರಕಾಶ್, ಜ್ಯೋತಿ. ಹಾಗೆಯೇ ನನ್ನ ಪ್ರೀತಿ ವೀಕ್ಷಕ ಬಂಧುವಾದಂಥ ಅಕ್ಷತಾ ಶೆಟ್ಟಿ ಅವರ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಅಡ್ಮಿಟ್ ಆಗಿದ್ದಾರೆ ಅಂತ. ತುಂಬ ಬೇಸರ ವ್ಯಕ್ತಪಡಿಸಿದ ಒಂದು ವಾರದ ಆಯಿತು ಅಂತ ಕಾಣುತ್ತೆ. ಆಮೇಲೆ ಪಾಪ ಅವರ ಮೆಸೇಜು ಇಲ್ಲ. ಆದಷ್ಟು ಬೇಗ ಹುಷಾರಾಗಲಿ. ಹಾಗೆಯೇ ಅಕ್ಷತಾ, ನಮ್ಮ ಕೈಯಲ್ಲಿ ಏನಿಲ್ಲ, ನಾವು ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಏನು ಪ್ರಯೋಜನ ಇಲ್ಲ. ಎಲ್ಲ ದೇವರ ಒಂದು ಆಶೀರ್ವಾದನೇ ಬೇಕು ಅದಕ್ಕೆಲ್ಲ. ಅವರ ಕಾಲ ಬುಡದಲ್ಲೇ ಇಟ್ಟು ಬಿಡಿ. ನಾವು ಏನೇ ಇದು ಮಾಡಿದರೂ ಏನೂ ಪ್ರಯೋಜನ ಇಲ್ಲ. ಆ ದೇವರದೇ ಎಲ್ಲ, ಅವರಲ್ಲೇ ಭಕ್ತಿಯಿಂದ ಭಾವದಿಂದ ಬೇಡ್ಕೋಬೇಕು ಅಷ್ಟೇ. ಅವರೇ ಮಾಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ಅಂದ್ಕೊಂಡು ಬದುಕಿ ಇರಿ. ಹಾಗೆಯೇ ಎಲ್ಲ ಒಂದು ಪಾಸಿಟಿವ್ ಮೈಂಡಲ್ಲೇ ಇರಿ ಅಂತಲೇ ಹೇಳೋದು ಎಲ್ರಿಗೂ. ಆದಷ್ಟು ನಾನು ಹೇಳೋದು ಒಂದೇ, ಯಾವುದೇ ಸಮಸ್ಯೆ, ಯಾವುದೇ ದುಃಖ, ಯಾವುದೇ ಇದು ಇದ್ದರೂ ನಾವು ಒಂದು ದೇವರ ಮೇಲೇ ಅವರ ಪಾದದಡಿಯಲ್ಲಿ ಇಟ್ಟು ಬಿಡಬೇಕು. ಮತ್ತು ಆದಷ್ಟು ನಾವು ಪಾಸಿಟಿವ್ ಆಗಿರಬೇಕು. ನಾವು ಎಷ್ಟು ಕೊರಗಿದ್ರು, ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ಅಲ್ವಾ. ದೇವರ ಆಶೀರ್ವಾದ ಇದ್ದರೆ ಎಲ್ಲವೂ ಸರಿಯಾಗುತ್ತೆ ಅಷ್ಟೇ. ದೇವರ ಮೇಲೆ ನಂಬಿಕೆ ಮುಖ್ಯ, ಅಷ್ಟು ಮಾತ್ರ ಹೇಳಬಲ್ಲೆ. ಹಾಗೆಯೇ ಸಾಲಗಳಿಂದ ಮುಕ್ತಿ ಪಡೆಯಲು ಈ ಪೂಜೆಯನ್ನು ಮಾಡುವಂಥದ್ದು ಅಂದರೆ ಧನಲಕ್ಷ್ಮಿಯನ್ನು ಲಕ್ಷ್ಮೀದೇವಿಯ ಎರಡನೇ ರೂಪ ಅಂತ ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ವಿಷ್ಣುವನ್ನು ಕುಬೇರನ ಋಣದಿಂದ ಮುಕ್ತಗೊಳಿಸಲು ತಾಯಿ ಲಕ್ಷ್ಮಿ ಈ ರೂಪವನ್ನು ತೆಗೆದುಕೊಂಡಿರುವಂಥದ್ದು. ಅವರ ಒಂದು ಕೈಯಲ್ಲಿ ಹಣ ತುಂಬಿದ ಮಡಕೆ, ಇನ್ನೊಂದು ಕೈಯಲ್ಲಿ ಕಮಲದ ಹೂವು. ನೀವು ಲಕ್ಷ್ಮೀದೇವಿಯನ್ನು ಈ ಒಂದು ರೂಪವನ್ನು ಪೂಜಿಸಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದಲ್ಲದೆ ನಿಮ್ಮ ಸಾಲಗಳನ್ನು ಆದಷ್ಟು ಕಡಿಮೆ ಮಾಡುತ್ತೆ. ಅಂದರೆ ಸಾಲಗಳಿಂದ ಮುಕ್ತಿ ಪಡೆಯಲಾಗುತ್ತೆ ಅಂತ ಹೇಳಲಾಗಿದೆ. ಅದಕ್ಕೆ ಈ ಒಂದು ಕೈಯಲ್ಲಿ ಹಣ ತುಂಬಿದ ಮಡಕೆಯನ್ನು ಕೈಯಲ್ಲಿ ಇಟ್ಕೊಂಡಿರುವಂಥದ್ದು, ಇನ್ನೊಂದು ಕೈಯಲ್ಲಿ ಕಮಲವನ್ನು ಇಟ್ಕೊಂಡಿರುವಂಥದ್ದು. ಆ ಒಂದು ರೂಪದ ಒಂದು ಮಹಾಲಕ್ಷ್ಮಿ ಅಮ್ಮನನ್ನು ದಿನಾಲು ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಲೂ ಆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಹಣದ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದು ದೂರವಾಗುತ್ತೆ, ಮತ್ತು ಸಾಲಗಳು ಇದ್ದರೆ ಅದು ದೂರವಾಗುತ್ತೆ, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ಅಂತ ಹೇಳ್ತೇನೆ. ಅದನ್ನು ಮಾಡಲಿಕ್ಕೆ ಶುರು ಮಾಡಿ. ಧನ್ಯವಾದಗಳು.